ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 56, ಪ್ರಭಾವ ಪದ್ಧತಿ 26. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಪರಿಚಿತ ಪದ ಪದ್ಮಾಂ ಪಾದುಕೆ ರಂಗಿನಸ್ತ್ವಾಂ ತ್ರಿಭುವನ ಮಹನೀಯಾಂ ಸಾದರಂ ಧಾರಯಂತಹ ನಿಜ ಶಿರಸಿ ನಿಲೀನಂ ದೇವಿ ಮಂದಾರ ಮಾಲ್ಯಂ ನಿಗಮ ಪರಿಮಳೈಸ್ತೆ ವಾಸಯಂತೀವ ದೇವಾಹ. ಹಾಗೆಂದರೆ ದೇವಿ ರಂಗನಾಥನ ಪಾದುಕೆಯೇ ಭಗವಂತನ ಪಾದ ಪದ್ಮಗಳನ್ನು ಅನವರತ ಹಿಡಿಯುತ್ತಾ ಅವನ ಪಾದಗಳ ನಿಕಟ ಪರಿಚಯ ಇರುವ ನಿನ್ನನ್ನು ಬಹಳ ಆದರದಿಂದ ದೇವಾನುದೇವತೆಗಳು ತಮ್ಮ ತಲೆಯನ್ನು ನಿನ್ನಡಿಯಲ್ಲಿ ಇಡಲಾಗಿ ವೇದಗಳ ಪರಿಮಳವು ಅವರ ತಲೆಯಲ್ಲಿ ಧರಿಸಿರುವ ನಂದನವನದ ಮಂದಾರ ಹೂಗಳಲ್ಲಿ ಸೂಸುತ್ತಿದೆ ಎಂದಿದ್ದಾರೆ ವೇದಾಂತ ದೇಶಿಕರು. ಬಂದಾರ ತಂದಾರ ಮಂದಾರ ಹೂವ ಇಂದ್ರನ ನಂದನ ವನದ ಹೂವಾಡ ಗಿತ್ತೇರು ಒಂದಾರ ಕೊಳ್ಳಿರೋ ಮಂದಾರ ಎಂದು ರಂಶ್ರೀ ಮುಗಳಿಯವರು ಭಾವಗೀತೆ ಹಾಡಿದ್ದಾರೆ. ಇಲ್ಲಿ ದೇವಾನುದೇವತೆಗಳು ನಂದನವನದ ಮಂದಾರ ಹೂವನ್ನು ಮಹಾಮಹಿಮಳಾದ ಪಾದುಕೆಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಭಕ್ತರು ಭಗವಂತನಲ್ಲಿ ಹೂವಿನಂತಹ ಆತ್ಮವನ್ನು ಸಮರ್ಪಣೆ ಮಾಡಬೇಕು. ಆತ್ಮವನ್ನು ಸಮರ್ಪಣೆ ಮಾಡಲು ಅತ್ಯಂತ ಸುಲಭ ಉಪಾಯಗಳೆಂದರೆ ಭಕ್ತಿ ಮತ್ತು ಪ್ರಪತ್ತಿ. ಅದರಲ್ಲೂ ಪ್ರಪತ್ತಿ ಅಂದರೆ ಶರಣಾಗತಿ ಇನ್ನೂ ಸುಲಭವಾದ ಮಾರ್ಗ. ಶರಣಾಗತಿಯನ್ನು ಶ್ರೀಮನ್ನಾರಾಯಣನಲ್ಲದೆ ಇತರ ದೇವತೆಗಳಲ್ಲಿ ಮಾಡಿದರೆ ಸಿಗುವ ಫಲಗಳು ಅನಿತ್ಯ. ಸರ್ವಾಶ್ರಣೀಯನೂ ಸರ್ವರಕ್ಷಕನೂ ಸರ್ವಾಂತರ್ಯಾಮಿಯೂ ಆಗಿರುವ ಪರಮಾತ್ಮನಲ್ಲಿ ಶರಣಾಗತಿ ಮಾಡಿದರೆ ನಿತ್ಯ ಫಲ ದೊರಕುತ್ತದೆ. ಶರಣಾಗತಿಯನ್ನು ಯಾರು ಬೇಕಾದರೂ ಮಾಡಬಹುದು, ಯಾವಾಗ ಬೇಕಾದರೂ ಮಾಡಬಹುದು, ಎಲ್ಲಿ ಬೇಕಾದರೂ ಮಾಡಬಹುದು, ಹೇಗಿದ್ದರೂ ಮಾಡಬಹುದು. ಆದರೆ ಅವನು ರಕ್ಷಿಸಿಯೇ ತೀರುತ್ತಾನೆ ಎಂಬ ದೃಢವಾದ ನಂಬಿಕೆಯಿಂದ ಮಾಡಬೇಕು. ಜಗತ್ತಿನಲ್ಲಿ ಏನಿದೆಯೋ ನನ್ನದೇನಿದೆಯೋ ಎಲ್ಲ ಅವನದೇ, ನನ್ನದೇನಿಲ್ಲ ಎಂಬ ಆಕಿಂಚನ್ಯ ಭಾವನೆ ಇರಬೇಕು. ಅಷ್ಟೇ ಅಲ್ಲ, ಭಗವಂತನಿಗೆ ಇಷ್ಟವಾಗುವ ಹಾಗೆ ಇರಬೇಕು. ಅವನಿಗಿಷ್ಟವಿಲ್ಲದ್ದನ್ನು ವರ್ಜಿಸಬೇಕು. ಇದೇ ಶರಣಾಗತಿಯ ಅರ್ಹತೆ. ಇಷ್ಟೆಲ್ಲ ಇದ್ದರೂ ಭಗವಂತನಲ್ಲಿ ನೇರ ಶರಣಾಗತಿ ಮಾಡುವ ಶಕ್ತಿ ಎಲ್ಲರಿಗೂ ಇರುವುದಿಲ್ಲ. ಗುರುಮುಖೇನ ಅದು ಇನ್ನೂ ಸುಲಭ ಸಾಧ್ಯ. ಸದ್ಗುರು ಒಬ್ಬನ ಪಾದ ಹಿಡಿದರೆ ನಮ್ಮನ್ನು ಕೈ ಹಿಡಿದು ಭಗವಂತನ ಬಳಿ ಕರೆದೊಯ್ಯುತ್ತಾನೆ. ಗುರುಗಳಷ್ಟು ಭಗವಂತನನ್ನು ತಿಳಿದವರು ಯಾರಿದ್ದಾರೆ? ಹಾಗಾಗಿ ದೇವಾನುದೇವತೆಗಳು ಶ್ರೀ ಪಾದುಕಾ ದೇವಿಯನ್ನು ಅವರ ಚರಣ ಕಮಲಗಳನ್ನು ತಮ್ಮ ತಲೆಯ ಮೇಲಿಟ್ಟುಕೊಂಡು ನಮಸ್ಕರಿಸುತ್ತಾರೆ. ಹಾಗೆ ನಮಸ್ಕರಿಸುವಾಗ ಅವರು ತಲೆಯಲ್ಲಿ ಮುಡಿದಿರುವ ಇಂದ್ರನ ನಂದನವನದ ಮಂದಾರ ಹೂವುಗಳು ಪರಿಮಳ ಸೂಸುತ್ತಿರುತ್ತದೆ. ಆ ಪರಿಮಳ ಎಲ್ಲಿಂದ ಬಂತು ಅದಕ್ಕೆ ಎನ್ನುತ್ತೀರಾ? ವೇದಾಂತ ದೇಶಿಕರು ಹೇಳುತ್ತಾರೆ, ಭಗವಂತನನ್ನು ಕುರಿತು ಸಾರಿ ಹೇಳುವ ನಿಗಮಗಳು ಅಂದರೆ ವೇದಗಳಿಂದ ಹೊರಟ ಪರಿಮಳ ದೇವತೆಗಳು ತಲೆಯಲ್ಲಿ ಧರಿಸಿರುವ ಮಂದಾರ ಹೂವಿನ ಮಾಲೆಯಲ್ಲಿ ಬೆರೆತಿದೆ ಎಂದು. ಅದು ಹೇಗೆ? ದೇವಾನುದೇವತೆಗಳ ತಲೆಯಲ್ಲಿ ಧರಿಸಿರುವುದು ಪಾದುಕಾ ದೇವಿಯನ್ನಲ್ಲವೇ ಎಂದರೆ ಭಗವಂತನ ಪಾದ ಕಮಲಗಳನ್ನು ಸದಾ ಹಿಡಿದಿರುವವಳಲ್ಲವೇ ಅವಳು? ಆ ಪಾದ ಪದ್ಮಗಳಿಂದ ಹೊರಟ ಪರಿಮಳವಲ್ಲವೇ ವೇದಾಂತಗಳಲ್ಲೂ ತುಂಬಿರುವುದು? ಅದೇ ಪರಿಮಳವಲ್ಲವೇ ಪಾದುಕಾ ದೇವಿಯ ಮೂಲಕ ದೇವತೆಗಳ ತಲೆಯ ಮಂದಾರ ಹೂವಿಗೆ ಬಂದಿರುವುದು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಭಗವಂತನ ದಿವ್ಯ ಪಾದಗಳ ಸುವಾಸನೆ ದೇವಾನುದೇವತೆಗಳಿಗೆ ದೊರೆತದ್ದು ಶ್ರೀ ಪಾದುಕಾ ದೇವಿಯ ಮೂಲಕವಾಗಿ. ನೇರವಾಗಿ ಭಗವಂತನ ಅಂಗಸೌಖ್ಯ ಪಡೆದವನೆಂದರೆ ಹನುಮಂತ. ಎಣೆಯಿಲ್ಲದ ಭಾಗ್ಯ ಹನುಮಂತನದು. ಎಲ್ಲರಿಗೂ ಅದು ದೊರಕುವುದೇ? ಶ್ರೀರಾಮ ಶ್ರೀಮನ್ನಾರಾಯಣ ಹನುಮಂತನನ್ನು ತಾನಾಗಿಯೇ ಅಪ್ಪಿ ಹಿಡಿದ. ಅಪ್ಪ ಹನುಮಂತ, ಸೀತೆಯು ಬದುಕಿರುವವಳು ಎಂಬ ಸಮಾಚಾರ ತಂದೆಯಲ್ಲ, ನಿನಗೆ ಏನು ಕೊಟ್ಟರೂ ಕಮ್ಮಿಯೇ, ನನ್ನ ಪಂಚಪ್ರಾಣಗಳನ್ನು ಕೊಟ್ಟರೂ ಅದೂ ಕಮ್ಮಿಯೇ ಎಂದು ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡು ತನ್ನ ಕೃತಜ್ಞತೆ ಸೂಚಿಸಿದನು ಶ್ರೀರಾಮ. ಭಗವಂತನೇ ಭಕ್ತನಿಗೆ ಕೃತಜ್ಞತೆ ಸಲ್ಲಿಸುವ ಅಪೂರ್ವ ಮೈ ರೋಮಾಂಚನಗೊಳ್ಳುವ ಪ್ರಸಂಗ ಇದು. ಭಗವಂತ ನೇರವಾಗಿ ಎದುರಿಗಿಲ್ಲದಿದ್ದರೂ ಅವನಲ್ಲೇ ಮನಸ್ಸಿಟ್ಟವರು ಅವನ ಅನುಭವ ಪಡೆಯುತ್ತಾರೆ ಎನ್ನುವುದಕ್ಕೆ ಒಂದು ಸುಂದರ ಪ್ರಸಂಗ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ಬರುತ್ತದೆ. ಅಶೋಕವನದಲ್ಲಿ ಬಂಧಿತಳಾಗಿ ದುಃಖಿಸುತ್ತಾ ಕುಳಿತಿದ್ದ ಸೀತಾದೇವಿಗೆ
ರಾಮನಾಮಾಂಕಿತ ಉಂಗುರವನ್ನು ಹನುಮಂತನು ಕೊಡುತ್ತಾನೆ. 10 ತಿಂಗಳು ಅವಳು ರಾಮನನ್ನಗಲಿ ಪಾಡುಪಟ್ಟಿದ್ದಳು. ರಾಮನ ಬೆರಳುಗಳನ್ನು ಅಲಂಕರಿಸಿದ್ದ ಉಂಗುರ ಕಂಡೊಡನೆ ಸೀತೆಗೆ ರಾಮನೇ ಎದುರಿಗೆ ಬಂದಂತಾಯಿತು. ಗೃಹೀತ್ವಾ ಪ್ರೇಕ್ಷಮಾಣ ಸಾ ಭರ್ತುಃ ಕರವಿಭೂಷಣಂ ಭರ್ತಾರಮಿವ ಸಂಪ್ರಾಪ್ತಂ ಜಾನಕೀ ಮುದಿತಾಭವತ್. ಚಾರು ತದ್ವದನಂ ತಸ್ಯಾಸ್ತಾಮ್ರ ಶುಕ್ಲಾಯ ತೇಕ್ಷಣಂ ಬಭೂವ ಹರ್ಷೋದಗ್ರಂ ಚರಾಹು ಮುಕ್ತಂ ಇವೋಡುರಾಟ್ ಎಂದಿದ್ದಾರೆ ವಾಲ್ಮೀಕಿಗಳು ಶ್ರೀಮದ್ ರಾಮಾಯಣದಲ್ಲಿ. ರಾಮಾಂಗುಲೀಯಕವನ್ನು ನೋಡಿ ಸೀತೆಗಾದ ಸಂಭ್ರಮವನ್ನು ಈ ರೀತಿ ಸಂಭ್ರಮಿಸಿದ್ದಾರೆ ವಾಲ್ಮೀಕಿಗಳು. ರಾಮನ ಮುದ್ರೆಯುಂಗುರವನ್ನು ನೋಡಿದ ತಕ್ಷಣ ಇಡೀ ರಾಮನ ಸೌಂದರ್ಯವನ್ನು ಆ ಕ್ಷಣದಲ್ಲಿ ಅವಳು ಕಣ್ಣಾರೆ ಕಂಡಳು. ಚಿಗುರಿನಂತಹ ಕೈಬೆರಳುಗಳು, ದುಂಡಾದ ಕೈಗಳು, ದೃಢವಾದ ಭುಜಗಳು, ತನ್ನನ್ನು ತಬ್ಬಿ ಹಿಡಿಯುವಾಗ ಆ ತೋಳುಗಳಲ್ಲಿರುವ ಆಪ್ಯಾಯತೆ, ಪ್ರೀತಿಯ ಉತ್ತುಂಗ ಎಲ್ಲವನ್ನು ರಾಮನ ಉಂಗುರ ಕೈಲಿ ಹಿಡಿದೇ ಅನುಭವಿಸಿದಳು ಸೀತೆ. ಎದುರಿಗೆ ಬ್ರಹ್ಮಚಾರಿ ಹನುಮಂತ ಅವಳನ್ನು ಬೆಕ್ಕಸ ಬೆರಗಾಗಿ ನೋಡುತ್ತಾ ನಿಂತಿದ್ದ. ರಾಮನ ಉಂಗುರವನ್ನೇ ರಾಮ ಎಂದು ಭಾವಿಸಿ ಅಪ್ಪಿ ಹಿಡಿದಳು ಸೀತೆ. ಅವಳ ಮುಖದಲ್ಲಿ ಹರ್ಷದ ಹೊನಲೆ ಹರಿದಿತ್ತು. ಕಾಡಿನಲ್ಲಿ ರಾಮನು ಸೀತೆಯನ್ನು ಕುರಿತು ಹೊಲುಬುವುದನ್ನು ನೋಡಿದಾಗ ಇದೇನು ವಿಪರೀತ ಮೋಹ ಹೆಂಡತಿಯ ಮೇಲೆ ರಾಮನಿಗೆ ಎಂದುಕೊಂಡ ಹನುಮಂತ ಇಲ್ಲಿ ಸೀತೆಯನ್ನು ಹೀಗೆ ನೋಡಿದ ಮೇಲೆ ಆಹಾ, ಎಂತಹ ದಿವ್ಯ ಜೋಡಿ, ನಾನು ಇವಳನ್ನು ಹುಡುಕಿಕೊಂಡು ಬಂದದ್ದು ಸಾರ್ಥಕವಾಯಿತು, ನನ್ನ ಜೀವನ ಪಾವನವಾಯಿತು ಎಂದುಕೊಂಡನು. ಅಲ್ಲಿಯವರೆಗೆ ತನ್ನನ್ನು ತಾನು ರಾಮದೂತ ಎಂದು ಕರೆದುಕೊಳ್ಳುತ್ತಿದ್ದವನು ಮುಂದೆ ತನ್ನನ್ನು ರಾಮದಾಸ ಎಂದು ಪರಿಚಯ ಮಾಡಿಕೊಳ್ಳತೊಡಗಿದನು. ಇಂತಹ ಭಗವದ್ ಅನುಭವವನ್ನೇ ತಂದುಕೊಡುತ್ತಾಳೆ ಶ್ರೀ ಪಾದುಕಾದೇವಿ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ದೇವಾನುದೇವತೆಗಳೇ ಹಿಡಿದುಕೊಳ್ಳುವಂತಹ ಪಾದುಕಾದೇವಿಗೆ ಶರಣಾಗಿ ಭಗವದ್ ಅನುಭವವನ್ನು ಪಡೆಯಿರಿ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪರಮಾತ್ಮನಾದ ಶ್ರೀರಾಮನ ಜೀವಾತ್ಮಳಾದ ಸೀತೆಯ ಸಮಾಗಮಕ್ಕೆ ಆಚಾರ್ಯ ರೂಪಿ ಹನುಮಂತ ಕಾರಣನಾದ. ಆಚಾರ್ಯರಾದ ನಮ್ಮಾಳ್ವಾರರು ಶಟಾರಿಯ ಅವತಾರ. ಭಗವಂತನನ್ನು ಸ್ತುತಿಸುವ ವೇದಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ಜನ್ಮ ಸಾಲದು, ಅನೇಕ ಜನ್ಮಗಳು ಬೇಕು. ಋಗ್ವೇದದ ಸಾರವಾದ ಅವರ ತಿರುವಿರುತ್ತಂ ದಿವ್ಯ ಪ್ರಬಂಧದ ಮೊದಲನೇ ಪಾಶುರದಲ್ಲಿಯೇ ಭಗವಂತನಲ್ಲಿ ಆತ್ಮಸಮರ್ಪಣೆ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ನಮ್ಮಾಳ್ವಾರರು. ಪೊಯ್ ನಿன்ற ஞானமும் பொல்லாவொழுக்கும் அழுக்கு உடும்பும் இன்னின்ற நீர்மை இனியாமுராமை உயரளிப்பான் என்னென்ற யோனியுமாய் பிறந்தாய் இமையோர் தலைவா மே நின்று கேட்டருளாய் ಅಡಿಯೇನ್ ಶಯ್ಯುಂ ವಿನಪ್ಪಮೇ. ಈ ಪದ್ಯಕ್ಕೆ ಅರ್ಥ ಈ ರೀತಿಯೂ ಹೇಳಬಹುದು. ವೇದಗಳಿಗೆ ನಮ್ಮಾಳ್ವಾರರು ಧರಿಸಿರುವ ತಿರುವಾಯ್ಮೊಳಿಯ ಭಗವದ್ ಅನುಭವವೆಂಬ ಸುಗಂಧ ಮಿಳಿತವಾಯಿತೆಂದರೆ ಆ ವೇದಗಳು ದೇವತೆಗಳ ತಲೆಯಲ್ಲಿ ಧರಿಸಿರುವ ಮಂದಾರ ಹೂವಿನ ಸುವಾಸನೆಯನ್ನು ಹೊಂದಿ ವೇದಗಳ ಪರಿಮಳ ತಿಳಿಯಲು ಸುಲಭ ಸಾಧ್ಯವಾಗುವುದು ಎಂದು. ನಮ್ಮಾಳ್ವಾರರಂತಹ ಆಚಾರ್ಯರ ತಿರುವಡಿಗಳನ್ನು ಹಿಡಿದರೆ ಭಗವಂತನ ಸಾನ್ನಿಧ್ಯವನ್ನು, ಅವನ ಪಾದ ಪದ್ಮಗಳ ಪರಿಮಳವನ್ನು ಹೊಂದಲು ಸುಲಭ ಸಾಧ್ಯ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.